ನಮಸ್ತೆ ಎಲ್ಲರಿಗೂ. ನಾನು ಜೀನಾ ಮಾರ್ಟಿಸ್. ಆ, ನನ್ನ ಇವತ್ತಿನ ಒಂದು ಚಿಕ್ಕ ವಿಡಿಯೋದಲ್ಲಿ ಒಂದು ಚಿಕ್ಕ ಕ್ಲೀನಿಂಗ್ ಟಿಪ್ಸ್ ನಾನು ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಏನು ಗೊತ್ತಾ, ನಾವೆಲ್ಲರೂ ಇಂಥ ಟಿಫಿನ್ ಬಾಕ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ ಮನೆಯಲ್ಲಿ. ಹೆಚ್ಚಾಗಿ ನಾವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಹಾಕಿ ಏನಾದರೂ ಊಟ ಎಲ್ಲ ಇದ್ದರೆ ಇದರಲ್ಲಿ ಹಾಕಿ ಕೊಡ್ತೇವೆ. ಯಾಕಂದರೆ ಅದು ಗ್ಯಾಸ್ಕೆಟ್ ಇದೆ ಅಲ್ಲ, ಬ್ಲೂ ಕಲರಿದು, ಅದು ಇದ್ದರೆ ನಮ್ಮ ಫುಡ್ ಯಾವುದು ಲೀಕ್ ಆಗೋಲ್ಲ. ಬಟ್ ನೀವು, ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಎಲ್ಲರೂ ಕ್ಲೀನ್ ಮಾಡ್ತೀರಾ ಅಂತ. ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ, ಅದು ಗ್ಯಾಸ್ಕೆಟ್ ಅಡಿಯಲ್ಲಿದೆ ಅಲ್ಲ, ಒಂದು ತುಂಬ ಕಪ್ಪಾಗಿ ಫಂಗಸ್ ಎಲ್ಲ ಕೂತ್ಕೊಳ್ತದೆ. ಓಕೆ, ಸೊ ನೀವು ಡೈಲಿ ಕ್ಲೀನ್ ಮಾಡಿದರೆ ನೋ ಪ್ರಾಬ್ಲಮ್. ಒಂದು ವೇಳೆ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ನೋಡಿ, ಈ ಗ್ಯಾಸ್ಕೆಟನ್ನು ತೆಗೀಲಿಕ್ಕೆ ಇಲ್ಲೊಂದು ಒಳ್ಳೆಯ ಉಪಾಯ ಇದೆ. ಅಲ್ಲೊಂದು ಗ್ಯಾಪ್ ಇದೆ, ಅದು ತೆಗಿಬೇಕು. ತೆಗೆದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ನೋಡಿ, ಅದರ ಅಡಿಯಲ್ಲಿ ಎಷ್ಟು ಫಂಗಸ್ ಮತ್ತು ಗಲೀಜು ಕೂತ್ಕೊಂಡಿದೆ ಅಂತ. ಇದು ನಾನು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿಟ್ಟದ್ದು. ಅದು ಗೊತ್ತಿಲ್ಲ ನನಗೆ ಅಷ್ಟು ಯಾವಾಗ ಕೂತ್ಕೊಂಡಿದೆ ಅಂತ. ಅದು ನಾನು ಇವತ್ತು ತೆಗೆದು ನೋಡುವಾಗ ಅದರ ಅಡಿಯಲ್ಲಿ ತುಂಬ ಕಪ್ಪು ಕಪ್ಪಾಗಿ ಫಂಗಸ್ ಕೂತ್ಕೊಂಡಿದೆ ನೋಡಿ. ಇದು ಹಾಕಲಿಕ್ಕೆ ಕೂಡ ಈಸಿ, ತೆಗಿಲಿಕ್ಕೆ ಕೂಡ ಈಸಿ. ಇಂಥದ್ದು ಡಬ್ಬ ಇದ್ದರೆ ನಿಮ್ಮ ಹತ್ರ, ಇಲ್ಲಿ ನೋಡಿ ಒಂದು ಚಿಕ್ಕ ಗ್ಯಾಪ್ ಇದೆ, ಅದ್ರ ತೆಗೆದು ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೊಡಿ. ಓಕೆ, ಯಾಕೆ ಗೊತ್ತುಂಟಾ, ಅದು ತಿಂದರೆ ಅದರಲ್ಲಿ ತುಂಬ ಬ್ಯಾಕ್ಟೀರಿಯಾ ಎಲ್ಲ ಉಂಟಾಗಿ ಮಕ್ಕಳ ಹೊಟ್ಟೆ ಹಾಳಾಗಬಹುದು. ಮತ್ತು ಯಾರಿಗೂ, ನಮಗೂ ಸಹ ಒಳ್ಳೆಯದಲ್ಲ ಅದು ಫಂಗಸ್ ಒಳ್ಳೆಯದಲ್ಲ ಹೊಟ್ಟೆಗೆ. ಸೊ ನಾವು ಕ್ಲೀನ್ ಮಾಡ್ಬೋದು ನೋಡಿ. ಇಂಥ ಬ್ರಷ್ ಇದ್ದರೆ ಇದರಲ್ಲಿ ಕೂಡ ತೆಗಿಬೋದು. ಇದರಲ್ಲಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ, ಬಟ್ ನಾನು ಟ್ರೈ ಮಾಡ್ತೇನೆ ಆಗ್ತದಾ ಅಂತ. ಮೋಸ್ಟ್ಲಿ ಇದರಲ್ಲಿ ನನಗೆ ಸರಿ ಆಗಲ್ಲ, ಟ್ರೈ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಈ ಬ್ರಷಲ್ಲಿ ಕೂಡ ಆಗ್ತದೆ ನೋಡಿ. ಇದು ಬ್ರಷ್ ಕೂಡ ಈ ಥರ ಸ್ವಲ್ಪ ಒಳಗಡೆ ಹಾಕಿ ಜಸ್ಟ್ ಕ್ಲೀನ್ ಮಾಡಿದರೆ ಬೇಗ ಕ್ಲೀನ್ ಆಗ್ತದೆ ಇದರಲ್ಲಿ. ನನಗೆ ಯೂಶ್ವಲಿ ನನ್ನ ಇದು ಎಂತ ಗೊತ್ತುಂಟಾ, ಮಿಕ್ಸಿ ಜಾರಿದ್ದುದಲ್ಲ, ಅದು ಕೂಡ ಅದೇ ಥರ ಆಗ್ತದೆ. 1-2 ದಿನ ಅದು ಮಿಕ್ಸಿ ಜಾರಿದ್ದು ಕ್ಲೀನ್ ಮಾಡಿದರೆ ಅದು ಗಟ್ಟಿ ಕಪ್ಪಾಗಿ ಕೂತ್ಕೊಳ್ತದೆ, ಮತ್ತು ಅದು ತೆಗಿಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಸೊ ಈ ಥರ ನೀವು ಕೂಡ ನಿಮ್ಮ ಮಕ್ಕಳಿಗೆ ಟಿಫಿನೆಲ್ಲ ಬಾಕ್ಸ್ ಕೊಡುವಾಗ ಕರೆಕ್ಟ್ ನೋಡಿ ಕೊಡಿ. ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಎಲ್ಲ ಆಗ್ತದೆ ಹೊಟ್ಟೆಯದು. ಅದಕ್ಕಾಗಿ ಒಂದು ಚಿಕ್ಕ ಟಿಪ್ಸ್ ಮಾಡಿದ್ದೇನೆ. ಕೆಲವರಿಗೆ ಅದು ಗೊತ್ತಿರೋದಿಲ್ಲ ತೆಗೆಯುವುದು ಹೇಗೆ ಅಂತ, ಅದಕ್ಕಾಗಿ ನಾನು ಈ ಥರ ಮಾಡಿದೆ ನೋಡಿ. ಕ್ಲೀನ್ ಆಯಿತು ಎಲ್ಲ ತೆಗೆದು ನೋಡಿ, ಏನು ಇವಾಗ ಗಲೀಜಿಲ್ಲ ನೋಡಿ. ಅದನ್ನು ಅದೇ ಥರ ಹಾಕಿ, ಅದು ಹಾಕಿದರೆ ಯಾವುದು ಲಿಕ್ವಿಡ್ ವಸ್ತು ಏನು ಇದು ಲೀಕ್ ಆಗಲ್ಲ ಇದರಲ್ಲಿ. ಈ ಥರ ಹಾಕಿದರೆ ಒಳ್ಳೆಯದು ಇದು ಇದ್ದರೆ. ಬಟ್ ಸೇಮ್ ಟೈಮ್ ಅದರ ಅಡಿಯಲ್ಲಿ ತುಂಬ ಗಲೀಜು ಕೂಡ ಕೂತ್ಕೊಳ್ತದೆ ಏನಾದರೂ ಲೀಕಾಗಿ ಉಳಿದರೆ. ಸೊ ಈ ಥರ ಕರೆಕ್ಟ್ ಕ್ಲೀನ್ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ಟಿಫಿನೆಲ್ಲ ಹಾಕಿ ಕೊಡಿ. ಮತ್ತು ನೀವು ಕೂಡ ಮನೆಯಲ್ಲಿ ಇದೇ ಥರ ಯೂಸ್ ಮಾಡಿ. ನಾನಿವಾಗ ನನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಪುನಃ ಅದೇ ಥರ ಮುಚ್ಚಿ ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಕ್ಲೀನ್ ಮಾಡಿ, ಸ್ವಲ್ಪ ಉಳಿದಿದೆ ಅದನ್ನು ನಾನು ಇವಾಗ ಫ್ರಿಜ್ಜಲ್ಲಿ ವಾಪಸ್ ಇಡ್ತೇನೆ. ಯೂಸ್ ಮಾಡಿ ಆಯಿತು ನಂದು ಇವತ್ತಿದ್ದು. ಇವಾಗ ಮಿಕ್ಸಿ ಜಾರಿದ್ದು ಕೂಡ ಕ್ಲೀನ್ ಮಾಡ್ತೇನೆ ನಾನು ಸ್ವಲ್ಪ ಯೂಸ್ ಮಾಡಿದೆ. ಇದು ಕೂಡ ನಾನು ಡೈಲಿ ಯೂಸ್ ಮಾಡಿದ ಮೇಲೆ ಕ್ಲೀನ್ ಮಾಡ್ತೇನೆ. ನಾನು ಜಸ್ಟ್ ನೀರು ಹಾಕಿ ಇಟ್ಟಿದ್ದೆ ಸೈಡಲ್ಲಿ. ಇವಾಗ ಇದನ್ನು ಕೂಡ ಕ್ಲೀನ್ ಮಾಡ್ತೇನೆ. ಇದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಒಂದು ಸ್ಪೂನ್ ಇದೆಯಲ್ಲ, ಅದರದ್ದು ಬ್ಯಾಕ್ ಸೈಡ್ ಯೂಸ್ ಮಾಡಿ ನಾನು ಈ ಥರ ತೆಗೆಯೋದು. ಇಲ್ಲಾಂದರೆ ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಏನು ಗ್ಯಾಪ್ ಎಲ್ಲ ಏನಿಲ್ಲ, ಬಟ್ ಇದರಲ್ಲಿ ಕೂಡ ನೋಡಿ ಈ ಥರ ಕಪ್ಪಾಗಿ ಕೂತ್ಕೊಳ್ತದೆ. ಡೈಲಿ ಕ್ಲೀನ್ ಮಾಡಿದರೆ ಅಷ್ಟೇನಿರೋಲ್ಲ. ಆದರೆ ನೀವು 1-2-3 ಸಲ ಯೂಸ್ ಮಾಡಿದ ಮೇಲೆ ಆದರೂ ಒಂದು ಸಲ ಅದನ್ನು ಚೆನ್ನಾಗಿ ಹೀಗೆ ಕ್ಲೀನ್ ಮಾಡಿ. ಯಾಕಂದರೆ ನಾವು ತೆಂಗಿನಕಾಯಿ ಮಸಾಲೆ ಎಲ್ಲ ಮಿಕ್ಸರಲ್ಲಿ ಯೂಸ್ ಮಾಡ್ತೀವಲ್ಲ, ಅದು ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ತದೆ. ಅಂದರೆ ಅದು ಕೂಡ ಲೀಕ್ ಆಗದಾಗೆ ಇರುವ ಒಂದು ಗ್ಯಾಸ್ಕೆಟ್, ಬಟ್ ಅದರ ಅಡಿಯಲ್ಲಿ ಹೋಗಿ ಎಲ್ಲ ಕೂತ್ಕೊಳ್ತದೆ. ಒಳ್ಳೆಯದಲ್ಲ ನಮ್ಮ ಹೊಟ್ಟೆಗೆಲ್ಲ ಅದು. ನಾನು ಕೆಲವರದ್ದು ಮಿಕ್ಸರ್ದು ಮುಚ್ಚಳ ನೋಡಿದ್ದೇನೆ, ತುಂಬ ಕಪ್ಪು ಕಪ್ಪಾಗಿರ್ತದೆ. ಮೇ ಬಿ ಅವರಿಗೆ ಗೊತ್ತಿಲ್ವ ಏನೋ, ಅದಕ್ಕಾಗಿ ನಾನು ಇದು ವಿಡಿಯೋ ಮಾಡಿದ್ದೇನೆ. ನೋಡಿದ್ದಕ್ಕೆ ನೀವು ಕೂಡ ಇದೇ ಥರ ಇದು ಗ್ಯಾಸ್ಕೆಟ್ ಎಲ್ಲ ತೆಗೆದು ಡೈಲಿ ಎವ್ರಿ ಡೇ ಅಲ್ಲದಿದ್ದರೂ 1-2 ಸಲ ಯೂಸ್ ಮಾಡಿದ ಮೇಲೆ ಒಮ್ಮೆ ಆದರೂ ಅದನ್ನು ಕರೆಕ್ಟ್ ಕ್ಲೀನ್ ಮಾಡಿ ಇಡಿ. ಇಲ್ಲಾಂದರೆ ತುಂಬ ಗಲೀಜು ಕಾಣ್ತದೆ. ಇದೊಂದು ನಂದು ಚಿಕ್ಕ ಟಿಪ್ಸ್. ಯಾಕಂದರೆ ನಮಗೆ ಕಿಚನಲ್ಲಿ ಎಷ್ಟು ಕ್ಲೀನ್ ಮಾಡಿದರೂ ಟೈಮ್ ಸಾಕಾಗಲ್ಲ, ಮತ್ತು ಕ್ಲೀನ್ ಕೂಡ ಮಾಡಲಿಕ್ಕೆ ತುಂಬ ಇರ್ತದೆ. ಅದು ಫಾಸ್ಟ್ ಕೆಲಸ ಮಾಡುವಾಗ ಇದೆಲ್ಲ ಚಿಕ್ಕ ವಿಷಯ ನೋಡಿ. ಈ ಥರ ನಾನು ಸ್ಪೂನಲ್ಲಿ ತೆಗೆದು ವಾಪಸ್ ಹಾಕೋದು. ಓಕೆ, ಸೊ ನನ್ನದೊಂದು ಚಿಕ್ಕ ಟಿಪ್ಸ್ ಇದು. ನಿಮಗೆಲ್ಲರಿಗೂ
ಒಳ್ಳೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು.